ಧರ್ಮದ ನ್ಯಾಯದ ನೀತಿಯ ರಕ್ಷಣೆಗೆ ಕ್ರಾಂತಿವೀರ್ಯ ಸತ್ಯದಂಡ ಧರ್ಮದಂಡ ಇವುಗಳ ಎಲ್ಲ ಅನ್ವೇಷಣೆಗೆ ಸತ್ಯ ಧರ್ಮನ ಎತ್ತಿಡಿಯೋಕ್ಕೆ ಒಂದು ಜ್ಯೋತಿಯಾಗಿ ಬೆಳಗಿದ್ದಾರೆ ಈ ದಿನ. ಅದಕ್ಕೆ ವಾಮಕಲ್ಪ ಮಹಾಯಾಗ ಮಂಟಪ ಅಂತ ಶ್ರೀ ಕ್ಷೇತ್ರ ಶಾಖ ನೀಲಾಂಬರಿ ಸುಕ್ಷೇತ್ರದಲ್ಲಿ ಆ ಒಂದು ಕಾರ್ಯನ ನಡೆಸಿದ್ದಾರೆ. ಯಜ್ಞ ಯಾಗಾದಿಗಳು ನೆಪ ಮಾತ್ರ ಲೋಕಕ್ಕೆ ಕಾಣುವ ನಾಲ್ಕೇ ಭಕ್ತರ ನಡುವೆ ನಿರಾಕಾರದ ಸಾಕಾರದ ಶಕ್ತಿ, ದೈವಿಕ ಶಕ್ತಿಗಳು ಸಾಕಷ್ಟಿದೆ, ಅವನ್ನೆಲ್ಲ ಒಳಗೊಂಡಂತೆ ನಡೆಸಿದ್ದಾರೆ. ಆಮೇಲೆ ನಂತರ ಕೈಲಾಸ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆಯನ್ನು ನೀವು ನೆರವೇರಿಸಿದ್ರಿ. ಸೊ ಅದರ ಉದ್ದೇಶ ಏನು? ನೋಡಿ, ಮುಂದೆ ಜಗತ್ತು ವಿನಾಶ ಆಗುತ್ತೆ. ವಿನಾಶ ಆದಾಗ ಧರ್ಮದ ರಕ್ಷಣೆಗೆ ಪರಮಾತ್ಮ ಇಂತಿಷ್ಟೇ ಜಾಗ ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ಆ ನಿಗದಿ ಮಾಡ್ಕೊಂಡಂಥ ಜಾಗದಲ್ಲಿ ಒಂದು ವೈಕುಂಠ ದ್ವಾರ, ಒಂದು ಕೈಲಾಸ ದ್ವಾರ ಅಂತ ಬರ್ತದೆ. ಅಂತ ವೈಕುಂಠ ದ್ವಾರ ಇಲ್ಲೇ ಹತ್ರದಲ್ಲಿದೆ, ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಇದು ಕೈಲಾಸ ದ್ವಾರ. ಇದರ ಬಾಗಿಲಿನ ಸುತ್ತಳತೆ ಬಂದು 21 ಹೈಟ್ ಇರುತ್ತೆ, 124 ಅಡಿ ಅಗಲ ಇರುತ್ತೆ. ಇದರಲ್ಲಿ 15-16 ಅಡಿ ಮನುಷ್ಯರು ಓಡಾಡ್ತಾರೆ, ಇವರು ಬರ್ತಾರೆ. ದೈತ್ಯ ಮಾನವರು ಅಂದ್ರೆ ನೀವ್ ಹೇಳ್ತಾ ಇರೋ ಪ್ರಕಾರ ನಾರ್ಮಲ್ ಭೂಮಿ ಮೇಲೆ ಹುಟ್ಟಿ ಇರ್ತಕ್ಕಂತ ಮಾನವರ, ಇಲ್ಲ ಬೇರೆ ಲೋಕದಿಂದ ಬರ್ತಕ್ಕಂತ? ಇಲ್ಲ, ಭೂಮಿ ಮೇಲೆ ಹುಡ್ತವ್ರು. ಮತ್ತೆ ಹುಡ್ತಿದಂಗೆ ಚಿಕ್ಕವನು ಕುಬ್ಜರು ಆಗ್ತಾರೆ,